ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಯಿತು. ಆ ಚಾರ್ಜ್ ಶೀಟ್ನಲ್ಲಿ ಡಿ ಗ್ಯಾಂಗ್ನ ರಾಕ್ಷಸಿ ಕೃತ್ಯವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಪೊಲೀಸರು. ಹಲವಾರು ಸಾಕ್ಷಿಗಳನ್ನು ಫೋಟೋ ಸಮೇತ ರೀಟ್ರೀವ್ ಮಾಡಿ ಹಾಕಲಾಗಿದೆ. ರೇಣುಕಾಸ್ವಾಮಿಯನ್ನ ಕೊಲೆ ಮಾಡುವಂತಹ ಸಂದರ್ಭದಲ್ಲಿ, ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡೋದಕ್ಕೂ ಮುನ್ನ ನಡೆದಂತಹ ಹಲ್ಲೆ, ಈ ಹಲ್ಲೆಯ ಪ್ರಭಾವ ಯಾವ ರೀತಿ ಇತ್ತು, ಆತನ ಕೊನೆಯ ಕ್ಷಣಗಳನ್ನು ಆತ ಯಾವ ರೀತಿ ನರಕ ಹಿಂಸೆಯಲ್ಲಿ ಕಳೆದಿದ್ದ, ಎಲ್ಲರೂ ಸೇರಿಕೊಂಡು ರೇಣುಕಾಸ್ವಾಮಿ ಮೇಲೆ ಯಾವ ರೀತಿ ಹಲ್ಲೆಯನ್ನು ಮಾಡಿದ್ರು. ರಿಪೀಸ್ ಪಟ್ಟಿ ಅಂತ ಹೇಳ್ತಾರೆ, ಬೆಲ್ಟು ಅಂತಾರೆ, ನೈಲಾನ್ ಹಗ್ಗ ಅಂತಾರೆ, ಪೊಲೀಸ್ ಲಾಠಿ ಅಂತಾರೆ. ಸಿಕ್ಕ ವಸ್ತುಗಳನ್ನು ತಗೊಂಡು ರೇಣುಕಾಸ್ವಾಮಿ ಮೇಲೆ ಯಾವ ಪರಿ ಹಲ್ಲೆ ಮಾಡಿದ್ದಾರೆ ಅಂತಂದರೆ, ಅದಕ್ಕೆ ನಾವು ಹೇಳ್ತಾ ಇರ್ತಕ್ಕಂಥದ್ದು, ಇದು ಮನುಷ್ಯರು ಮಾಡ್ತಕ್ಕಂಥ ಕೆಲಸ ಅಲ್ಲ, ಇದು ರಾಕ್ಷಸರು ಮಾಡ್ತಕ್ಕಂಥ ಕೆಲಸ. ಅವರು ಮನುಷ್ಯರೇ ಅಲ್ಲ. ಮನುಷ್ಯತ್ವ ಅಂತಕ್ಕಂಥದ್ದು ಕಿಂಚಿತ್ತೂ ಕೂಡ ಅವತ್ತೊಂದು ದಿನ ಅವ್ರ ಹತ್ರ ಇರಲಿಲ್ಲ. ಹಾಗಾಗಿ ಇದಕ್ಕೆ ನಾವು ರಾಕ್ಷಸರ ರಣಕೇಕೆ ಅಂತಕ್ಕಂಥ ಶೀರ್ಷಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ನೀವು ನೋಡಬೇಕು, ಅದನ್ನು ಫೋಟೋಗಳನ್ನು ನೋಡಬೇಕು. ಪಬ್ಲಿಕ್ ಟಿವಿಯಲ್ಲಿ ಕ್ರೂರತೆಯ ಲೈವ್ ಸಾಕ್ಷಿಯನ್ನು ತೋರಿಸ್ತೀವಿ ನಾವು. ಡೆವಿಲ್ ಗ್ಯಾಂಗ್ ಕ್ರೂರತೆಯ ಲೈವ್ ಸಾಕ್ಷಿ. ರೇಣುಕಾಸ್ವಾಮಿ ಕೊನೆ ಕ್ಷಣದ ದಾರುಣ ಫೋಟೋ ರಿವೀಲ್ ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ ಫೋಟೋದಲ್ಲಿ ತಾವೀಗ ರೇಣುಕಾಸ್ವಾಮಿಯ ಕೊನೆ ಕ್ಷಣ. ಆ ಮುಖವನ್ನು ಗಮನಿಸಿ. ಪರಿಪರಿಯಾಗಿ ಪ್ರಾಣ ಭಿಕ್ಷೆಯನ್ನು ಬೇಡಿದ್ದ ಫೋಟೋ ಇದು. ಪರಿಪರಿಯಾಗಿ ಕೇಳ್ಕೊತಾ ಇದ್ದಾರೆ, ನನ್ನನ್ನು ಬದುಕಿಸಿ, ಊರಲ್ಲಿ ನಮ್ಮ ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಗರ್ಭಿಣಿ ಪತ್ನಿ ಇದ್ದಾರೆ, ನಾನು ಊರಿಗೆ ಹೋಗಬೇಕು, ನನ್ನನ್ನು ಬದುಕಿಸಿ ಅಂತ ದಾರುಣವಾಗಿ ಕೇಳ್ತಾ ಇದ್ದಾರೆ ಫೋಟೋದಲ್ಲಿ. ಸಾವಿನ ಭಯದಲ್ಲಿ ನಡುಗಿದ್ದ ಫೋಟೋ ಇದು. ರಕ್ಕಸ ಪಡೆಯ ಕ್ರೌರ್ಯವನ್ನು ತೆರೆದಿಡುವಂತಹ ಫೋಟೋ, ಕೊಲೆಯ ಭೀಕರತೆಯನ್ನು ಬಿಚ್ಚಿಡುವಂತಹ ಫೋಟೋ. ನಾವು ಅದಕ್ಕೆ ನಿನ್ನೆ ಹೇಳಿದ್ವಿ, ದಯನೀಯ, ಹೃದಯ ವಿದ್ರಾವಕ, ದಾರುಣವಾದ ಫೋಟೋ ಇದು. ಪಬ್ಲಿಕ್ ಟಿವಿಯಲ್ಲಿ ರೇಣುಕಾಸ್ವಾಮಿ ಪ್ರಾಣ ಭಿಕ್ಷೆ ಬೇಡುವ ಫೋಟೋ ನಮ್ಮಲ್ಲಿ ಮಾತ್ರ. ಪಬ್ಲಿಕ್ ಟಿವಿ ನಿನ್ನೆ ಬೆಳಿಗ್ಗೆಯಿಂದಲೂ ಕೂಡ ಈ ವಿಚಾರದಲ್ಲಿ ಬ್ಯಾಕ್ ಟು ಬ್ಯಾಕ್ ಬ್ರೇಕಿಂಗ್ ನ್ಯೂಸ್ಗಳನ್ನು ಕೊಡ್ತಾ ಹೋಯಿತು. ಇಡೀ ಚಾರ್ಜ್ ಶೀಟ್ನಲ್ಲಿ ಇರ್ತಕ್ಕಂಥ ಅಂಶಗಳೇನು ಅಂತಕ್ಕಂಥದ್ದನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದು ಪಬ್ಲಿಕ್ ಟಿವಿ. ಚಾರ್ಜ್ ಶೀಟ್ನ ಅಂಶಗಳು, ಡಿ ಗ್ಯಾಂಗ್ನ ಕ್ರೂರತೆಯ ವಿಚಾರಗಳು ಎಲ್ಲವನ್ನೂ ಕೂಡ ಫಸ್ಟ್ ಟೈಮ್ ನೀವು ನೋಡ್ತಾ ಇರ್ತಕ್ಕಂಥದ್ದು ಪಬ್ಲಿಕ್ ಟಿವಿಯಲ್ಲಿ. ಈಗ ನಾವು ತೋರಿಸ್ತಾ ಇರ್ತಕ್ಕಂಥ ಫೋಟೋ, ಮೈ ಮೇಲೆ ಬಟ್ಟೆ ಇಲ್ಲ, ಸಾಕಷ್ಟು ಏಟು ತಿಂದಿದ್ದಾರೆ, ಮೂಕ ಏಟುಗಳವೆಲ್ಲ ಕೂಡ ವಿಪರೀತವಾದ ಯಾತನೆಯನ್ನು ಅನುಭವಿಸಿದ್ದಾರೆ. ಆ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಬರೀ ಮೈಯಲ್ಲಿ ಬಟ್ಟೆ ಬಿಚ್ಚಿ ಹೊಡೆದಿದ್ದಾರೆ. ಬರೀ ಮೈಯಲ್ಲಿ ರೇಣುಕಾಸ್ವಾಮಿ ಕೂತಿರ್ತಕ್ಕಂಥ ಫೋಟೋ ನಾವು ಫಸ್ಟ್ ರಿವೀಲ್ ಮಾಡ್ತಾ ಇದ್ದೀವಿ. ಪಬ್ಲಿಕ್ ಟಿವಿಯಲ್ಲಿ ಗಮನಿಸ್ತಾ ಇದ್ದೀರಾ. ದೃಶ್ಯದಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಎಂಥ ಪರಿಪ್ರಮಾಣದಲ್ಲಿ ಹೊಡೆದಿರಬೇಕ್ರಿ. ಇದಾದ ಮೇಲೆ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಇನ್ನೂ ಮೈ ಮೇಲೆ ರಕ್ತ ಗಿಕ್ತಾ ಎಲ್ಲ ಬಂದಿಲ್ಲ. ಅದಕ್ಕೆ ನಾನು ಮೂಗೇಟು ಅಂತ ಹೇಳಿದ್ದು. ಮೂಗೇಟುಗಳನ್ನ ಹೊಡೆದಿರ್ತಕ್ಕಂಥ ಸ್ಥಿತಿಯಲ್ಲೇ ಹೀಗಿದ್ದಾರೆ. ಇದಾದ ನಂತರ ಇನ್ನೂ ಕೂಡ ಶುರುವಾಗುತ್ತೆ. ಪಟ್ಟಣಗೆರೆ ಶೆಡ್ನಲ್ಲಿ ಭಯಂಕರ ಟಾರ್ಚರ್. ಪಟ್ಟಣಗೆರೆ ಶೆಡ್ನಲ್ಲಿ ಭಯಂಕರವಾಗಿ ರೇಣುಕಾಸ್ವಾಮಿಗೆ ಟಾರ್ಚರ್ ಕೊಟ್ಟಿದ್ದಾರೆ. 2 ಲಾರಿಗಳ ನಡುವೆ ಕುಕ್ಕರುಗಾಲಲ್ಲಿ ಕುಳಿತಿದ್ದಾರೆ ರೇಣುಕಾಸ್ವಾಮಿ. ರೇಣುಕಾ ಮುಂದೆ ಪವಿತ್ರ ಮತ್ತು ದರ್ಶನ್ ಅಟ್ಟಹಾಸವನ್ನು ಮೆರೆದಿದ್ದಾರೆ. ಕೈಯನ್ನು ಮುಂದೆ ಚಾಚಿ ಗೋಗರಿತಾ ಇರ್ತಕ್ಕಂಥ ಫೋಟೋ. ಬೇಡದರೂ ಕೂಡ ಕನಿಕರವನ್ನು ತೋರಿಸಿಲ್ಲ ರಕ್ಕಸರು. ಆ ಫೋಟೋ ನೋಡಿದ್ರೆ ನಿಜಕ್ಕೂ ಕೂಡ ಕರುಳು ಕಿತ್ತು ಬರುತ್ತೆ. ಅದೆಷ್ಟು ನರಳಿತ್ತೋ ಪಾಪ ಆ ಬಡ ಜೀವ ಅಂತ ಅನ್ಸುತ್ತೆ. ಆ ಫೋಟೋ, ಆ ಲಾರಿಗಳು, ಆ 2 ಲಾರಿಗಳ ಮಧ್ಯದಲ್ಲಿ ಕೂತ್ಕೊಂಡು ನೋಡಿ, ಹಿಂದೆ ನೋಡಿ ಲಾರಿ ಗಮನಿಸ್ತಾ ಇದ್ದೀರಾ ನೀವು. ಇದೇ ಲಾರಿಗೆನೆ ತಲೆಯನ್ನು ಗುಡ್ಸೋದು. ಆಮೇಲೆ ಪಾಪ ಅವ್ರು ಕೂತ್ಕೊಂಡು ಅಷ್ಟೊತ್ತಿಗಾಗಲೇ ಭಾರಿ ಹೊಡೆದಿದ್ದಾರೆ. ಹೊಡೆದಂಥ ಸಂದರ್ಭದಲ್ಲಿ ನನ್ನನ್ನು ಬಿಟ್ಟುಬಿಡಿ, ದಯನೀಯವಾಗಿ ಕೇಳ್ಕೊತಾ ಇದ್ದಾರೆ ರೇಣುಕಾಸ್ವಾಮಿ, ನನ್ನನ್ನು ಬಿಟ್ಟುಬಿಡಿ, ನಾನು ಊರಿಗೆ ಹೊಟ್ಟೋಗ್ತೀನಿ, ನನಗೇನೂ ಬೇಡ, ಇನ್ನು ಮುಂದೆ ಯಾವ ತಪ್ಪನ್ನು ಮಾಡಲ್ಲ, ಇಲ್ಲಿ ತನಕ ಮಾಡಿ ತಪ್ಪಾಯಿತು, ನನಗೆ ಈ ರೀತಿ ಶಿಕ್ಷೆ ಕೊಡಬೇಡಿ, ನನ್ನನ್ನೇ ನಂಬಿಕೊಂಡು ನಮ್ಮ ಅಪ್ಪ ಅಮ್ಮ ಇದ್ದಾರೆ, ಮನೆಗೆ ನಾನೇ ಆಧಾರ, ಮನೆಯಲ್ಲಿ ಗರ್ಭಿಣಿ ಪತ್ನಿ ಇದ್ದಾರೆ, ನನ್ನನ್ನು ಬಿಟ್ಟುಬಿಡಿ, ಇನ್ನು ಮುಂದೆ ಈ ಥರ ತಪ್ಪು ಮಾಡಲ್ಲ, ಆ ರೀತಿ ಕೇಳ್ಕೊಳ್ತಾ ಇರ್ತಕ್ಕಂಥ ಫೋಟೋವನ್ನು ತಾವೀಗ ನೋಡ್ತಾ ಇದ್ದೀರಾ. ಬಡಕಲು ದೇಹ,
ಯಾವ ರೀತಿ ಇದೆ ಅಂತ ನೋಡಿ. ಸಣಕಲ ದೇಹ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಈತನ ಮೇಲೆ 17 ಜನ ಎರಗಿ ಬಿದ್ದರೆ ಏನಾಗಬಹುದು ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ. ಪಬ್ಲಿಕ್ ಟಿವಿಯಲ್ಲಿ ಫಸ್ಟ್ ಟೈಮ್ ರಿವೀಲ್ ಆಗ್ತಾ ಇರ್ತಕ್ಕಂಥ ಫೋಟೋ, ನಾವೇ ಬ್ರೇಕ್ ಮಾಡಿದ್ದು, ನಾವೇ ತೋರಿಸ್ತಾ ಇರ್ತಕ್ಕಂಥದ್ದು ಫಸ್ಟ್ ಟೈಮ್. ರೇಣುಕಾಸ್ವಾಮಿಯ ಕೊನೆಯ ಕ್ಷಣದ ಫೋಟೋ ಇದು.